ಇನ್ನು ಪ್ರಮಾಣ ವಚನ ಸ್ವೀಕರಿಸಲು ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಕೆಲ ನಿಮಿಷಗಳ ಹಿಂದೆ ಡಿಕೆ ಶಿವಕುಮಾರ್ ಕರೆ ಮಾಡಿದ್ರು ಅಂತ ಹೇಳಿ ಬೆಂಗಳೂರಿನಲ್ಲಿ TV9ಗೆ ಶಾಸಕ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹಿಂದೆ ಗೃಹ ಸಾರಿಗೆ ಸೇರಿ ಹಲವು ಖಾತೆಯನ್ನ ನಿಭಾಯಿಸಿದ್ದೇನೆ. ಬರೀ ಹೊಸಬರನ್ನ ಇಟ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಹೈಕಮಾಂಡ್ ಯಾವ ಖಾತೆಯನ್ನ ನೀಡುತ್ತೋ ನೋಡೋಣ ಎಂದಿದ್ದಾರೆ. ಇಂದು ಸಂಜೆ ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಮೊದಲಿಗೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಳ್ತಾರೆ. ಅದರ ಜೊತೆಗೆ ಈಗ ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಲೀಡರ್ ಕಾಂಗ್ರೆಸ್ಸಲ್ಲಿ ಮತ್ತು ಶಾಸಕರಾಗಿರುವಂಥವರು ಸಹಿತ ಈಗ ಮಿನಿಸ್ಟರ್ ಆಗಿ ಓತನ್ನು ತೆಗೆದುಕೊಳ್ಳಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಅವರಿಗೆ ಖುದ್ದು ಡಿಕೆ ಶಿವಕುಮಾರ್ ಅವರೇ ಈಗ ಕೆಲ ನಿಮಿಷಗಳ ಹಿಂದೆ ಫೋನ್ ಮಾಡಿ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತ. ಮೊದಲಿಗೆ ಅವ್ರಿಗೆ ಮಾತಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಮತ್ತೊಮ್ಮೆ ಮಿನಿಸ್ಟರ್ ಆಗ್ತಿದ್ದೀರಾ. ಯಾವ ರೀತಿ ನೋಡ್ತಿದ್ದೀರಾ ಈಗ ಸದ್ಯದ ಪರಿಸ್ಥಿತಿಯಲ್ಲಿ? ಒಂದು 10-12 ಜನಕ್ಕೆ ಅವಕಾಶ ಕೊಡ್ಬೋದು. ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅದೆಲ್ಲೇನು ಲಿಸ್ಟ್ ಏನು ಬಿಡುಗಡೆ ಆಗಿಲ್ಲ, ಆದರೆ ಇಂಡಿವಿಜುವಲ್ ಆಗಿ ಫೋನ್ ಮಾಡಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಎಷ್ಟು ಜನ ಇವತ್ತು ಓದ್ ತಗೊಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಒಂದು 10-12 ಇರ್ಬೋದು. ಆಮೇಲೆ ಉಳಿದಾಗೆ ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ನಲ್ಲಿ ಹೊಸಬರಿಗೆ ಮತ್ತು ಪಕ್ಷದಲ್ಲೇ ಇರ್ತಕ್ಕಂಥ ಹಳಬರು 4-5 ಬಾರಿ ಗೆದ್ದಿದ್ದಾರಲ್ಲ, ಅವ್ರಿಗೂ ಅವಕಾಶ ಇರುತ್ತೆ. ನಮ್ಮ ಹೆಸರು ಸ್ಟಾರ್ಟಿಂಗಿಂದಲೂ ಮೊದಲನೇ ಲಿಸ್ಟ್ ಟೆಂಟೇಟಿವ್ ಲಿಸ್ಟ್ ಅಂತ ಏನೆಲ್ಲ ಹರಿದಾಡ್ತಿತ್ತು, ಆವಾಗಲಿಂದಲೂ ತಮ್ಮ ಹೆಸರು ಇತ್ತು. ನೀವಾಗ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗ್ಬೋದು, ಒಂದಷ್ಟು ಬೆಂಗಳೂರಿನ ಸೀನಿಯರ್ ಲೀಡರ್ಗಳು KJ ಜಾರ್ಜ್ ಅವರಾಗ್ಬೋದು, ಇವ್ರ ಹೆಸರುಗಳೆಲ್ಲವೂ ಕೂಡ ಇತ್ತು. ಅದ್ರ ಜೊತೆಗೆ ಇನ್ನೊಂದಷ್ಟು ಹೊಸ ಹೊಸ ಮುಖಗಳು ಇಂಟ್ರೊಡ್ಯೂಸ್ ಆಗ್ತವೆ, ಯಂಗ್ಸ್ಟರ್ಸಿಗೆ ಕೊಡ್ತಾರೆ, ಕೇರಳ ಮಾದರಿಯಲ್ಲಿ ಡಿವೈಡ್ ಮಾಡಿಕೊಡ್ತಾರೆ, ಇವೆಲ್ಲ ಒಂದಷ್ಟು ಇತ್ತು ಸರ್. ಇದೆಲ್ಲದರ ನಡುವೆ ನಿಮ್ಗೆ ಇವತ್ತು ಡಿಕೆ ಶಿವಕುಮಾರ್ ಅವರು ಏನಂತ ತಿಳಿಸಿದ್ರು? 4 ಗಂಟೆಗೆ ಪ್ರಮಾಣ ವಚನಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಕಳೆದ ಬಾರಿ ಪೋರ್ಟ್ಫೋಲಿಯೋಗೂ ಅದರ ಹಿಂದೆ ನೀವೆಲ್ಲ ನಿಭಾಯಿಸಿರೋಂಥ ಪೋರ್ಟ್ಫೋಲಿಯೋಗೂ ಈಗ ಬರುವಂಥ ಪೋರ್ಟ್ಫೋಲಿಯೋಗೂ ಏನು ಹೇಳ್ತೀರಿ ಸರ್? ನಾನು ಮೊದಲು 93ರಲ್ಲಿ ಆಗ ಸ್ಟೇಟ್ ಮಿನಿಸ್ಟ್ರು, ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಸ್ಟೇಟ್ ಮಿನಿಸ್ಟರ್ ಆಗಿದ್ದೆ, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಆಗಿದ್ದೆ, APMC ಆಗಿದ್ದೆ. ಆಮೇಲೆ ಧರ್ಮಸಿಂಗ್ ಅವ್ರ ಜೊತೆ ಎಜುಕೇಷನ್ ಮಿನಿಸ್ಟರ್ ಆಗಿದೆ, SM ಕೃಷ್ಣ ಅವ್ರ ಜೊತೆ ಫುಡ್ ಮಿನಿಸ್ಟ್ರು, ಬ್ಯಾಂಗ್ಳೂರ್ ಡೆವಲಪ್ಮೆಂಟು ಕೊಟ್ಟಿದ್ರಾಗ. ಆಮೇಲೆ ಹೋದ್ಸಲಿ ಟ್ರಾನ್ಸ್ಪೋರ್ಟು, ಆಮೇಲೆ ಗೃಹ ಇಲಾಖೆಗೆ ಹೋಗಿದ್ದೆ. ಈ ಸಲ ಸಾರಿಗೆಯಿಂದ, ಮುಜರಾಯಿಯಿಂದ ಮತ್ತೆ ಈಗ ಯಾವ್ದು ಕೊಡ್ತಾರೋ ಗೊತ್ತಿಲ್ಲ. ಆದರೆ ಗೃಹ ಇಲಾಖೆ ಭಾಳ ಶಾರ್ಟ್ ಪೀರಿಯಡ್ ಆದರೂ ಕೂಡ ಚೆನ್ನಾಗಿತ್ತು. ಒಂದು ಚಾಲೆಂಜಿಂಗು, ಒಂದು ಇದ್ದಿದ್ದು 8-9 ತಿಂಗಳಾದರೂ ಕೂಡ ಆ ಇಲಾಖೆ ಭಾಳ ಚೆನ್ನಾಗಿತ್ತಾಗ. ಈ ಸಲದ ಪೋರ್ಟ್ಫೋಲಿಯೋ ಎಕ್ಸ್ಪೆಕ್ಟೇಷನ್ ಏನಿದೆ ಸರ್ ತಮಗೆ? ಈಗ ಎಕ್ಸ್ಪೆಕ್ಟೇಷನ್ನು ನನ್ನ ಸೀನಿಯಾರಿಟಿ 8ನೇ ಸಲ ಗೆದ್ದಿರೋದು, ನಾನು ಶಿವಕುಮಾರ್ ಇಬ್ಬರು 8 ಸಲ ಗೆದ್ದಿರೋದು. ಆಮೇಲೆ ಸಿದ್ದರಾಮಯ್ಯವರು, ನಾವು 8 ಸಲ ಗೆದ್ದಿರ್ತಕ್ಕಂಥವ್ರು. ದೇಶಪಾಂಡೆ ಅವರು 9ನೇ ಸಲ ಗೆದ್ದಿದ್ದಾರೆ. ನನ್ನ ಸೀನಿಯಾರಿಟಿಗೆ ತಕ್ಕನಾಗಿರ್ತಕ್ಕಂಥದ್ದು ಯಾವುದನ್ನು ಕೊಡಿ ಅಂತ ಹೇಳಿದ್ದೀನಿ. ಇಂಥ ಇಲಾಖೆ ಅಂತ ನಾನೇನು ಕೇಳೋಕ್ಕೋಗಲ್ಲ. ನನ್ನ ಸೀನಿಯಾರಿಟಿಗೆ ತಕ್ಕನಾಗಿ ಯಾವುದಾದ್ರು ಕೊಡಲಿ. ಜೊತೆಗೆ ಸರ್, ನಿಮ್ಮ ಹಳೆ ಕ್ಯಾಬಿನೆಟಲ್ಲಿದ್ದಂಥ ಸಹಪಾಠಿಗಳೇ ಮತ್ತೆ ಆ ಟೀಮೇ ರೀಬಿಲ್ಡ್ ಆಗುತ್ತಾ ಅಥವಾ ಚೇಂಜಸ್ಗಳು? ಆಮೇಲೆ ಎಲ್ಲರೂ ಹೊಸಬರನ್ನೇ ತಗೊಳಕ್ಕಾಗಲ್ಲ, ಎಲ್ಲ ಹಳಬರನ್ನೂ ಬಿಡೋಕ್ಕೂ ಆಗಲ್ಲ. ಹಳಬರು ಇರಬೇಕು, ಹೊಸಬರಿಗೂ ಅವಕಾಶ ಕೊಡಬೇಕು. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರು ಹೇಳೋ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಎಸ್, ನಿರೀಕ್ಷೆಯಂತೆ ರಾಮಲಿಂಗಾರೆಡ್ಡಿ ಅವರು DK ಸಂಪುಟಕ್ಕೆ ಸೇರ್ಪಡೆಯಾಗ್ತಿದ್ದಾರೆ. ಕರೆ ಕೂಡ ಬಂದಿರೋದನ್ನ ಅವರೇ ಸ್ಪಷ್ಟಪಡಿಸಿರುವಂಥದ್ದು. ಈಗಾಗಲೇ 13 ಮಂದಿ ಸಚಿವರಾಗಿ DK ಶಿವಕುಮಾರ್ ಜೊತೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನೋದು. ಹಾಗೆ ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ತಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಹಿರಿಯರನ್ನ DK ಶಿವಕುಮಾರ್ ಆಹ್ವಾನಿಸಿದಂತಹ ಸಂದರ್ಭ. ಜೊತೆಗೆ ನಾವು ರಾಜಕೀಯ ಲೆಕ್ಕಾಚಾರ ಕೂಡ ನೋಡಿದ್ರು, ಸಮುದಾಯವಾರು ಎಲ್ಲಾ ನಾಯಕರನ್ನು ಕೂಡ ಆಹ್ವಾನಿಸಿ ತಾನೇ ಖುದ್ದು ಹೋಗಿ ಆ ಸಮುದಾಯದ ರಾಜಕೀಯ ಮುಖಂಡರಾಗಿ ಗುರುತಿಸಿಕೊಂಡಂತವರನ್ನ ತಾನೇ ಖುದ್ದು ಆಹ್ವಾನಿಸಿದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಇದು ಬಹಳ ಎಚ್ಚರಿಕೆ ಮತ್ತು ರಾಜಕೀಯ ಚಾಣಾಕ್ಷತನದ ಹೆಜ್ಜೆ DK ಶಿವಕುಮಾರ್ ಅವರ ಕಡೆಯಿಂದ. ದೇವೇಗೌಡರನ್ನು ಕೂಡ ಈಗಷ್ಟೇ ಭೇಟಿಯಾಗಿ ಅವರು ಆಹ್ವಾನಿಸಿದ್ರು. ನಾವು ರಾಜಕೀಯವಾಗಿ ಕೂಡ ನೆನಪಿಸ್ಕೊಳ್ಳೋದಾದರೆ, ಸಾತ್ನೂರು ಕ್ಷೇತ್ರದಿಂದ DK ಶಿವಕುಮಾರ್ ಮೊದಲು ರಾಜಕೀಯದ ಕಣಕ್ಕಿಳಿದಿದ್ದೇ ದೇವೇಗೌಡರ ವಿರುದ್ಧ. ಈಗ ದೇವೇಗೌಡರನ್ನ ತಮ್ಮ ಪದಗ್ರಹಣಕ್ಕೆ ಆಹ್ವಾನಿಸಿದ.